ರೈತರ ಹೊಲಕ್ಕೆ ಕರೆಂಟ್ ಕೊಡ್ತದ ಬೆಸ್ಕಾಂ ಅಧಿಕಾರಿಗಳಿಗೆ ಬೇಕೇ ಬೇಕು. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ. ಮುಂಗಾರು ಇನ್ನೂ ಆರಂಭ ಆಗಿಲ್ಲ. ಯಾಕಂದರೆ 10% ಅಷ್ಟೇ ಜನಗಳು ಬಿತ್ತಿರೋ ಕಾರಣಕ್ಕೋಸ್ಕರವಾಗಿ ಬೋರ್ನಾಗ ಅಲ್ಪ ಸ್ವಲ್ಪ ನೀರು ಬರ್ತದೆ. ಅದನ್ನ ನಾವು ಏನಾರು ಜೀವನ ಮಾಡೋಕ್ಕೆ, ಗಂಜಿ ಕುಡಿಯೋಕ್ಕೆ ಇರಲಿ ಅನ್ನೋಕ್ಕೋಸ್ಕರ ಕಟ್ಕೊಳಕ್ಕಂತ ವ್ಯವಸ್ಥೆ ಮಾಡಿದರೆ, ಇವತ್ತು ಬೆಸ್ಕಾಂ ಅಧಿಕಾರಿಗಳು ಸತತ 1 ತಿಂಗಳಿಂದ ನಮಗೆ ಕರೆಂಟ್ ಸರಿಯಾಗಿ ಕೊಡ್ತಾನೇ ಇಲ್ಲ. ಯಾಕಂದರೆ ನಾವು ದಿನನಿತ್ಯ ಹೋಗಿ ಮಕ್ಕಳು ಓದೋದು ವಿದ್ಯಾಭ್ಯಾಸ ಬಿಟ್ಟು ಹೋಗಿ ರಾತ್ರಿ 12 ಗಂಟೆಗೆ ಮೆಸೇಜ್ ಹಾಕ್ತಾರೆ. ಹೋಗಿ ನೋಡಿದ್ರೆ ಬೋರ್ಡ್ನ ತೆಗೆದು ನೋಡಿದ್ರೆ ಕರೆಂಟ್ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಹೋಗಿ ನೋಡಿದ್ರು ಕೂಡ ಅಧಿಕಾರಿಗಳಿಗೆ ಹೇಳಿದರೆ ಇವತ್ತು SO ಫೋನ್ ಮಾಡ್ರಿ ಅಂತಾರೆ. SO ಫೋನ್ ಮಾಡಿದ್ರೆ AW ಫೋನ್ ಮಾಡ್ರಿ ಅಂತಾರೆ. AW ಫೋನ್ ಮಾಡಿದ್ರೆ ಇಲ್ಲ ಲೈನ್ ಮ್ಯಾನ್ ಅಂತ ಮಾತಾಡ್ತಾ ತಡ್ರಿ ಅಂತಾರೆ. ಲೈನ್ ಮ್ಯಾನ್ ಮಾತಾಡಿದ್ರೆ ಅವ್ರು ಫೋನೇ ರಿಸೀವ್ ಮಾಡಲ್ಲ. ಅಂಥ ಸಂದರ್ಭದಲ್ಲಿ ಆಗೈತಿ. ಇವತ್ತು ಯಾವುದೇ ಕಾರಣಕ್ಕೂ ಕೂಡ ರೈತರು ವಿಷ ಕುಡಿಯುವಂಥ ಪರಿಸ್ಥಿತಿ ತಂದು ಹೇಳ್ತಾರೆ. ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮತ್ತು DC ಅವರು ಕೂಡಲೇ ಬರಗಾಲ ಘೋಷಣೆ ಮಾಡ್ತಾವೆ ಅಂತ ಹೇಳಿದ್ರು. ಬರಗಾಲ ಘೋಷಣೆ ಮಾಡೋಕೆ ಮುಂಚೆನೇ ನಮಗೆ ಫಸ್ಟ್ ಕರೆಂಟ್ ಕೊಡ್ರಿ. ಯಾಕಂದ್ರೆ ಕುಡಿಯೋ ನೀರಿಂದ ಸಮಸ್ಯೆ ಭಾಳ ಉಂಟಾಗೈತಿ. ಯಾಕಂದ್ರೆ ನಮ್ಮ ತೋಟದವರು ಮತ್ತು ಮೆಕ್ಕೆಜೋಳದವ್ರು ಎಲ್ಲರೂ ಕೂಡ ಇವತ್ತು ನಮ್ಮ ರೈತರು ಏನು ಬಂದದವಲ್ಲ, ಅಲ್ಪ ಸ್ವಲ್ಪ 1 ಗೊನೆ 2 ಗೊನೆ ಅದಾವೆ. ಇವತ್ತು 1 ವಾರಕ್ಕೆ ನೀರು ಬೀಳೋದಕ್ಕೆ ತೋಟಗಳು ಒಣಗಿದಾವೆ. ಜೋಳಗಳು ಅಂತೂ ನಾವು ಈಗಲೂ ನೀರು ಕಡಿದ್ರೆ ಆಗೋದಿಲ್ಲ. ಯಾಕಂದ್ರೆ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ನೀರು ಇದ್ರೂ ಕೂಡ ಇವ್ರು ರೈತರು ಬೆಸ್ಕಾಂ ಅಧಿಕಾರಿಗಳು ಕಣ್ಣ ಮುಚ್ಚೆ ಆಟ ಆಡಕ್ಕಿದ್ದಾರೆ. ಕೂಡಲೇ ಬೆಸ್ಕಾಂ ಅಧಿಕಾರಿ ಕ್ರಮ ತಗೊಂಡು ನಮಗೆ ಕರೆಂಟ್ ವ್ಯವಸ್ಥೆ ಮಾಡಿಕೊಡ್ಬೇಕು. ನಮ್ಮಲ್ಲಿ ಬೆಳೆ ಯಾವ ಮೆಕ್ಕೆಜೋಳ, ರಾಗಿ, ಆಮೇಲೆ ಇದು ಅಡಿಕೆ, ತೆಂಗು, ಹತ್ತಿ ಹಾಕಿದ್ದಾರೆ. ಆಮೇಲೆ ಹೆಸರು, ಎಲ್ಲ ಥರದ ಏನು ಇಲ್ಲಿ ನಮ್ಮ ಮಧ್ಯ ಕರ್ನಾಟಕದಾಗ ಐತಲ್ಲ ಜೋಳ, ಎಲ್ಲದೂ ನಮ್ಮ ರೈತರು 95% ಇವತ್ತು ಬಿತ್ತನೆ ಆಗಿದೆ ನಮ್ಮ ರೈತರು. ಅಂದರೆ ಇವತ್ತು ಮಳೆ ಒಂದು ಸ್ವಲ್ಪ ಫಸ್ಟಿಗೆ ಒಂದು ಸ್ವಲ್ಪ ಬಂತು, ಬಿತ್ತಿಸಿಬಿಡ್ತು ರೈತರನ್ನ. ಎಲ್ಲ ಬೀಜ ಗೊಬ್ಬರ ತಗೊಂಬಂದು ಸಾಲ ಮಾಡ್ಕೊಂಬಂದು ನಾವು ಸೊಸೈಟಿಲಿ ಇರ್ಬೋದು, ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಇರ್ಬೋದು, ನಾವೆಲ್ಲ ಸಾಲ ಸೂಲ ಮಾಡಿ ಇವತ್ತು ರೈತರು ತಂದು ಇವತ್ತು ನಾವು ಬಿತ್ತನೆಯನ್ನು ಮಾಡಿದ್ದೇವೆ. ಈಗ ನಾವೇನಪ್ಪ ಈ ಮಳೆಗಾಲವನ್ನು ಅರಸಿ ನಾವು ಜೀವನ ಮಾಡೋಂಥ ರೈತರಿಗೆ ನಮ್ಮ ದಾವಣಗೆರೆ ತಾಲೂಕು ಹೆಂಗೆ ಸರ್ ಐತೆ ಅಂತಂದರೆ, ಅಲ್ಲಿ ಕಲ್ಪಮಳಿದ್ದ ಆ ಕಡೆ ಬಂದ್ಬಿಟ್ಟು ನಮಗೆ ಚಾನಲ್ ಇದೆ. ಇತ್ತಲಾಗ ಫುಲ್ಲು ನಾವು ಬೆದ್ಲಿರೋದ್ರಿಂದ ನಮ್ಮನ್ನು ಏನು ಮಾಡ್ತೈತಿ ಗೋರ್ಮೆಂಟು ಪ್ರತಿ ಸಾರಿನೂ ನಮ್ದು ಈ ಕಡೆ ಅರೆ ಚಾನಲ್ ಇರೋದ್ರಿಂದ ನಾವು ಯಾವತ್ತೂ ಬರಗಾಲ ಪೀಡಿತರಾಗಿ ನಾವು ಬರೋದೇ ಇಲ್ಲ. ನಮಗಿರೋದು ಫುಲ್ಲು ಬರಗಾಲನೇ. ಯಾವತ್ತಾದ್ರೂ ನಮಗೆ ಹಿಂಗೆ ಒಂದು ಮಳೆ ಕೈ ಕೊಡ್ತಂದ್ರೆ ನಾವೆಲ್ಲ ರೈತರು ಜೀವನ ಮಾಡೋದು ನಾವು ಭಾಳ ವಜೆ ಆಗುತ್ತೆ. ಈ ಹೆಬ್ಬಾಳು ಟೇಷನ್ ಆಗಿ ಸತತವಾಗಿ 1 ವರ್ಷ ಆಗ್ತಾನೆ ಬಂತು. ಇಲ್ಲಿ 6 ಕಿಲೋ 7 ಗೋಳು ರೈತರದು. 1 ಎಕರೆ ಅರ್ಧ ಎಕರೆ ಉಳಿಸ್ಕೊಂಡು ಏನೋ ಮಕ್ಕಳು ಮರಿ ಜೀವನ ಮಾಡೋದಂದರೆ ಸರಿಯಾಗಿ ಕರೆಂಟೇ ಇದುವರೆಗೆ ಕೊಡ್ತಾ ಇಲ್ಲ ಇವರು. ಇದು ಯಾಕೆ ಮಾಡ್ಬೇಕು? ಟೇಷನ್ ಮಾಡೋಕ್ಕಾರ ಗುನ್ನೂರು, ಕಾಟೇಹಳ್ಳಿ ಕಡೆ ಮಂಡೂರು ಭಾಗದವರು 5-6 ವರ್ಷಗಟ್ಟಲೆ ಸತತವಾಗಿ ಪ್ರಯತ್ನ ಪಟ್ಟು ಇದು ಟೇಷನ್ ಮಾಡಿದ್ವಿ. ಈ ಟೇಷನ್ ಮಾಡಿದ್ಕಿಲ್ಲಿ 1 ದಿವಸಕ್ಕೂ ಊರಿನ ಕರೆಂಟು ಸರಿಯಾಗಿ ಕೊಡಲ್ಲ, ಹೊಲದ ಕರೆಂಟು ಸರಿಯಾಗಿ ಕೊಡಲ್ಲ. ಕಂಬಗಳ ಹತ್ರ ಏನೈತೆ ಅಂತೇಳಿ ಮೆಸೇಜ್ ಹಾಕೋಂತಂದು, ಕಂಬಗಳ ಹತ್ರ ಗಿಡ ಬೆಳೆದವೆ, ಕಂಬ ಹೋಗಿದಾವೆ ಅಂತ ಮೆಸೇಜ್ ಹಾಕಿದರೆ ಇವತ್ತಿನವರೆಗೂ ಕಂಬಗಳನ್ನು ಕಿತ್ತಾಕಿಲ್ಲ. ಮತ್ತು ಏನು ಮಾಡ್ತಾರೆ ಇವರು ಅಧಿಕಾರಿಗಳು? ಒಂದು ಪಾಣಿ ತಗೊಳಕ್ಕೆ ಹೋರುವ ಪಾಣಿ ಇಲ್ಲ, ನಿಮ್ಮದು ಇದು ಬರ್ತಾ ಇಲ್ಲ. ಮತ್ತು ಏನು ಮಾಡ್ತಾರೆ ಅಧಿಕಾರಿಗಳು? ಕಂದಾಯ ಇಲಾಖೆ ಏನು ಮಾಡ್ತಾರೆ, ತೋಟಗಾರಿ ಇಲಾಖೆ ಏನು ಮಾಡ್ತಾರೆ, ಕೃಷಿ ಇಲಾಖೆ ಏನು ಮಾಡ್ತಾರೆ? ಇವನ್ನೆಲ್ಲ ನ್ಯೂನತೆಗಳನ್ನು ಸರಿಪಡಿಸ್ಬೇಕು ತಾನೆ. ಅಲ್ಲಿ ಹೋಗಿ ಆಧಾರ್ ಕರೆಂಟ್ ಏನು ಸರ್ 1 ದಿವಸಕ್ಕೂ ಸರಿ 1 ಗಂಟೆ ತಿಂಗಳಾಯ್ತು. 1 ದಿವಸಕ್ಕೂ 1 ಗಂಟೆ ಕೊಡ್ತಾನೆ. ಬಟನ್ ಮಾಡಿಕೊಟ್ರೆ ಹಂಗೆ ಏನಾರು ಲೈನ್ ಶಾರ್ಟ್ ಆಗಿ ಮೋಟ್ರ್ ಸುಟ್ಟೋಗು. 1 ಮೋಟ್ರ್ ಸುತ್ತಾಕ 10 ರಿಂದ 12 ಸಾವಿರ ರೂಪಾಯಿ ಖರ್ಚು ಬರ್ತದೆ. ಆಮೇಲೆ ಎತ್ತನಿ ಬೇರೆ ಕೊಡೋದು. ಅವ್ನು ಎತ್ತನಿ ದುಡ್ಡು ಮೊದಲೇ ಕೈಗೆ ಹಿಡ್ಕೊಂಡು ತೋರಿಸಿದ್ರೆ ಬರೋದು ಮೋಟ್ರ್ ಯಾವುದೇ ಕಾರಣಕ್ಕೂ ಬರೋಲ್ಲ. ಕಂಬಗಳನ್ನು ಎಲ್ಲ ಬೇಲಿ ಬೆಳೆದವೆ, ಅವನ್ನೆಲ್ಲ ಕಂಬಗಳು ಹೋಗಿದ್ದಾವೆ ಅಂತೇಳಿ ಮೆಸೇಜ್ ನಾನೇ ಹಾಕಿದ್ದೀನಿ. ನಂತರ ನಾನು ಸ್ವಲ್ಪ ಮೊಬೈಲಲ್ಲಿ ದಡ್ಡ ಬೇರೆ ಕೂಡ ಹಾಕ್ತೀನಿ. ಇವತ್ತಿನವರೆಗೆ ಕಂಬ ಕಿತ್ತಾಕ್ತೀನಿ. ಕಂಬ ಪೂರ್ತಿ ಹೋಗಿದೆ. ಬಿದ್ದರೆ ರೈತರ ತಾನು ಹಾಳಾಗೋದು.